ಪಂಚಮಸಾಲಿ ಸಮುದಾಯದವರು ಪ್ರವರ್ಗ 2ಕ್ಕೆ ನಮಗೆ ಸೇರಿಸಬೇಕು ಅನ್ನುವಂಥ ಮಾತನ್ನೇನು ಆಡ್ತಾ ಇದ್ದಾರೆ. ಅದು ಶೋಭೆ ತರುವಂಥದ್ದಲ್ಲ. ಈ ಇಡೀ ಜಗತ್ತಿಗೆ ಗೊತ್ತಿದೆ, ಕೆಲವು ಮುಂದುವರೆದ ವರ್ಗಗಳು ಬಹಳಷ್ಟು ಹಿಂದಿನಿಂದನೇ ವಿದ್ಯಾಭ್ಯಾಸವನ್ನು ಕಂಡವರು, ಈ ಸಮಾಜದಲ್ಲಿ ಒಂದು ಸ್ಥಾನಮಾನ ಪಡೆದವರು, ಎಲ್ಲರ ಹತ್ರ ಕಾಲಿಗೆ ಬೀಳಿಸ್ಕೊಳ್ಳೋರು. ಇವತ್ತೇನಾದರೂ ಅಣ್ಣ ಅಪ್ಪ ನಮಗೆ ವೋಟ್ ಕೊಡ್ರಿ ಅಂತ ಯಾರಾದರೂ ದಲಿತರು, ಹಿಂದುಳಿದವರು, ಶೂದ್ರರು ಅವ್ರಿಗೆ ಕೈ ಮುಗಿತಾರೆ ಅಂದರೆ ಅದು ಸಂವಿಧಾನದ ಕೃಪೆ. ಅದರಿಂದ ಅವರು ಎಂಥವರಿಗೂ ಕೂಡ 5 ವರ್ಷಕ್ಕೆ ಒಂದು ಸಾರಿ ಆದರೂ ಒಂದು ದಿವಸ ಕೈ ಜೋಡಿಸ್ತಾರೆ. ಬಾಕಿ ಟೈಮ್ನಲ್ಲಿ ಒಳಗಡೆ ಸೇರಿಸಲ್ಲ, ಮತ್ತು ಅವ್ರನ್ನ ಎಲ್ಲಿಡಬೇಕು ಅಲ್ಲಿಡ್ತಾರೆ. ಅಂಥ ಒಂದು ಸಂದರ್ಭದಲ್ಲಿ ಬಹಳ ಪ್ರಮುಖವಾಗಿ ಇರುವಂಥ ವರ್ಗಗಳು ಕೇಳೋದಕ್ಕೆ ಅವರು ವಿಚಾರ ಮಾಡಬೇಕು, ಸ್ವಲ್ಪ ಮಾನವೀಯತೆಯ ದೃಷ್ಟಿಯಿಂದ ನೋಡಬೇಕಾಗ್ತದೆ. ಅಂಥ ಜನಗಳು ಹೆಚ್ಚಾಗಿ ಇರೋದ್ರಿಂದಲೇ ಸರ್ಕಾರ ಇವತ್ತು ಇದನ್ನು ತಡೆ ಹಿಡಿತಾ ಇದೆ. ಈ ವರದಿನ ಯಾಕೆ ಬಿಡುಗಡೆ ಮಾಡೋದಿಲ್ಲ ಅಂದರೆ, ಒಬ್ಬರು ಸರ್ವಾಧಿಕಾರಿ ಇಲ್ಲ ಇಲ್ಲಿ. ಸರ್ವಾಧಿಕಾರಿ ಆಗಿದ್ದರೆ ನಾವು ಆಯಿತು ನಾನು ಬಿಡುಗಡೆ ಮಾಡಿಬಿಡ್ತೀನಿ ಅನ್ಬಹುದು. ತಡೆಯೋರು ಬಹಳ ಆಗಿದ್ದಾರೆ. ಇಂಥ ಒಂದು ಸರ್ಕಾರದಲ್ಲಿ ಈ ಥರ ಮುಂದೆ ಹೆಜ್ಜೆ ಇಡಬೇಕು ಅನ್ನೋವಂಥ ಮುಖ್ಯಮಂತ್ರಿಗಳಾಗಿರ್ಬೋದು ಅಥವಾ ಸಂಬಂಧಪಟ್ಟ ಮಂತ್ರಿಗಳಾಗಿರ್ಬೋದು, ಮಾನವೀಯತೆ ಇರುವಂಥವ್ರು ಅವರಿಗೆ ಕಾಲನ್ನು ಹಿಡಿದು ಹಿಂದೆ ಜಗ್ಗಿ ನಿಲ್ಲಿಸೋವಂಥ ಒಂದು ಹುನ್ನಾರ ನಡೆದಿರೋದ್ರಿಂದ ನಮಗೆಲ್ಲ ಗೊತ್ತಾಗ್ತಾ ಇದೆ ಈಗ. ಯಾಕೆಂದರೆ ನಾವು ಇಷ್ಟು ದಿನ ಹಿಂದೆ ಅವ್ರು ಹೇಳಿದಾಗೆ ನಾವು ಅಕ್ಷರ ಲೋಕ ಕಂಡವರಲ್ಲ, ಇಲ್ಲಿ ಏನು ನಡೀತಾ ಇದೆ ಏನೂ ಗೊತ್ತಿಲ್ಲ, ನಮ್ಮ ತಲೆ ಮೇಲೆ ಕಾಲಿಟ್ಟು ತುಳಿದ್ರೂ ಕೂಡ ನಾವು ಅವ್ರಿಗೆ ನಮಸ್ಕಾರ ಮಾಡ್ಕೊಂಡೇ ಇದ್ದವರು. ಆದ್ರಿಂದಲೇ ಇವತ್ತು ಈ ಒಂದು ವರದಿನ ಬಿಡುಗಡೆ ಮಾಡಬೇಕು. ಮತ್ತು ಯಾರು ಕೇಳ್ತಾ ಇದ್ದಾರೋ ಅವ್ರು ಮತ್ತೆ ತಮ್ಮನ್ನು ತಾವು ಪರಿಶೀಲನೆ ಮಾಡ್ಕೋಬೇಕಾಗತ್ತೆ. ಅವ್ರಿಗೆ ಯಾರು ಹೆಚ್ಚು ಹೇಳೋದು, ಶಾಮನೂರು ಶಿವಶಂಕರಪ್ಪರಂಥ ಜನ ಈ ಜನಗಳಲ್ಲಿ ಎಷ್ಟು ಜನ ಇದ್ದಾರೆ? ಅವರಷ್ಟು ಕೋಟ್ಯಾಧೀಶರು ಮಿಲಿಯನ್ ಗಟ್ಟಲೆ ಇರೋ ಸಂಪಾದನೆ ಮಾಡುವಂಥ ಜನ ಇಲ್ಲೆಷ್ಟಿದ್ದಾರೆ? ಇದು ಲೆಕ್ಕಾಚಾರ ಆಗಿ ಇದನ್ನೇ ದತ್ತಾಂಶ ಅಂತಿರೋದು. ನಾವು ಸರಿಯಾದ ರೀತಿಯಲ್ಲಿ ಒಂದು ಅಂಕಿ ಅಂಶನಾರ ಬೇಗನೆ ರೆಡಿ ಮಾಡಿ ಅದಕ್ಕೆ ಸರಿಯಾಗಿ ಕೊಡ್ರಿ, ಯಾರು ಬೇಡ ಅನ್ನಲ್ಲ. ಈಗ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಹಿಂದುಳಿದವರು, ನೀನು ನನ್ನನ್ನು ಮುಟ್ಟಬೇಡ ಅನ್ನೋವಂಥವ್ರು ಎಷ್ಟು ಜನ ಇದ್ದಾರೆ? ಮುಟ್ಟಿಸ್ಕೊಳ್ಳದೆ ಇರೋವಂಥ ಜನ ಎಷ್ಟು ಜನ ಇದ್ದಾರೆ? ಅವರಿಗೆ 500 ಅಂಥೇಳಿ ಕಾಲಿಗೆ ಬೀಳ್ತಾರೆ. ಅವರಿಗೆ ಅದನ್ನು ಬುಡುಗ ಜಂಗಮರ ಇದನ್ನು ತಗೊಂಡ್ರು. ಒಂದು ಸಾರಿ ಬುಡುಗ ಜಂಗಮರು ನಾವೇ ಅಂಥೇಳಿ ಅವ್ರು ಮೀಸಲಾತಿ ತಗೊಂಡ್ರು. ನೋಡಿದರೆ ಅವರು ಪಾಪ ಅವರು ಭಿಕ್ಷುಕರು. JH ಪಟೇಲ್ ಕಾಲದಲ್ಲಿ ಪಟೇಲ್ ಅವ್ರು ಹೇಳಿದರು, ನಿಮಗೆ ನಾಚಿಕೆ ಆಗಲ್ವೇನ್ರಯ್ಯ, ಅವ್ರ ಕಾಲಿಗೆ ಬೀಳೋ ಜನ, ನೀವು ಕಾಲಿಗೆ ಬೀಳಿಸ್ಕೊಳ್ಳೋ ಜನ, ನೀವು ಹೋಗಿ ಅವ್ರ ಮೀಸಲಾತಿಲಿ ಕೇಳಿದಿರಲ್ಲ ಅನ್ನೋ ಮಾತು ಆವಾಗಲೇ ಹೇಳಿದರು ಅವರು. ಆದ್ದರಿಂದ ಸರ್ಕಾರ ಇದನ್ನು ಈಗೇನು ಇವ್ರು ಹೇಳಿದ್ದಾರೆ ನಮ್ಮ ಶಂಕರ್ ಅವರು, ಅದರ ಪ್ರಕಾರ ಬೇಗನೆ ಮಾಡಬೇಕು. ಇಲ್ಲ ಅಂದರೆ ಕಾರಣ ಕೊಡಬೇಕು. ಮುಂದಿನ ಏನೋ ನಮ್ಮ ಹಣೆ ಬರ ಏನು ಬೇಕಾದ್ರೂ ನಾವು ಮಾಡಬೇಕಾಗ್ತದೆ. ಯಾಕೆಂದರೆ ನಮ್ಮ ಹಕ್ಕನ್ನು ನಾವು ಪಡ್ಕೋಬೇಕು ಅಂದರೆ ನಾವು ಹೋರಾಟ ಮಾಡಲೇಬೇಕಾಗತ್ತೆ. 18ನೇ ತಾರೀಕು ಅದರ ಇತ್ಯರ್ಥ 18ರೊಳಗೆ ಇತ್ಯರ್ಥ ಆಗಬೇಕದು. ಇವತ್ತು ಆಗಲೇ 12 ತಾರೀಕು, ಇನ್ನೊಂದು 4-5 ದಿನ ಇದೆ. ಅಷ್ಟರಲ್ಲಿ ಸರ್ಕಾರ ಏನಾರು ಒಂದು ಹೇಳಲೇಬೇಕಾಗ್ತದೆ. ನಮಸ್ಕಾರ. ಪಂಚಮಸಾಲಿ ಸಮುದಾಯದವರು ಪ್ರವರ್ಗ 2ಕ್ಕೆ ನಮಗೆ ಸೇರಿಸಬೇಕು ಅನ್ನುವಂಥ ಮಾತನ್ನೇನು ಆಡ್ತಾ ಇದ್ದಾರೆ. ಅದು ಶೋಭೆ ತರುವಂಥದ್ದಲ್ಲ. ಈ ಇಡೀ ಜಗತ್ತಿಗೆ ಗೊತ್ತಿದೆ, ಕೆಲವು ಮುಂದುವರೆದ ವರ್ಗಗಳು ಬಹಳಷ್ಟು ಹಿಂದಿನಿಂದನೇ ವಿದ್ಯಾಭ್ಯಾಸವನ್ನು ಕಂಡವರು, ಈ ಸಮಾಜದಲ್ಲಿ ಒಂದು ಸ್ಥಾನಮಾನ ಪಡೆದವರು, ಎಲ್ಲರ ಹತ್ರ ಕಾಲಿಗೆ ಬೀಳಿಸ್ಕೊಳ್ಳೋರು. ಇವತ್ತೇನಾದರೂ ಅಣ್ಣ ಅಪ್ಪ ನಮಗೆ ವೋಟ್ ಕೊಡ್ರಿ ಅಂತ ಯಾರಾದರೂ ದಲಿತರು, ಹಿಂದುಳಿದವರು, ಶೂದ್ರರು ಅವ್ರಿಗೆ ಕೈ ಮುಗಿತಾರೆ ಅಂದರೆ ಅದು ಸಂವಿಧಾನದ ಕೃಪೆ. ಅದರಿಂದ ಅವರು ಎಂಥವರಿಗೂ ಕೂಡ 5 ವರ್ಷಕ್ಕೆ ಒಂದು ಸಾರಿ ಆದರೂ ಒಂದು ದಿವಸ ಕೈ ಜೋಡಿಸ್ತಾರೆ. ಬಾಕಿ ಟೈಮ್ನಲ್ಲಿ ಒಳಗಡೆ ಸೇರಿಸಲ್ಲ, ಮತ್ತು ಅವ್ರನ್ನ ಎಲ್ಲಿಡಬೇಕು ಅಲ್ಲಿಡ್ತಾರೆ. ಅಂಥ ಒಂದು ಸಂದರ್ಭದಲ್ಲಿ ಬಹಳ ಪ್ರಮುಖವಾಗಿ ಇರುವಂಥ ವರ್ಗಗಳು ಕೇಳೋದಕ್ಕೆ ಅವರು ವಿಚಾರ ಮಾಡಬೇಕು, ಸ್ವಲ್ಪ ಮಾನವೀಯತೆಯ ದೃಷ್ಟಿಯಿಂದ ನೋಡಬೇಕಾಗ್ತದೆ. ಅಂಥ ಜನಗಳು ಹೆಚ್ಚಾಗಿ ಇರೋದ್ರಿಂದಲೇ ಸರ್ಕಾರ ಇವತ್ತು ಇದನ್ನು ತಡೆ ಹಿಡಿತಾ ಇದೆ. ಈ ವರದಿನ ಯಾಕೆ ಬಿಡುಗಡೆ ಮಾಡೋದಿಲ್ಲ ಅಂದರೆ, ಒಬ್ಬರು ಸರ್ವಾಧಿಕಾರಿ ಇಲ್ಲ ಇಲ್ಲಿ. ಸರ್ವಾಧಿಕಾರಿ ಆಗಿದ್ದರೆ ನಾವು ಆಯಿತು ನಾನು ಬಿಡುಗಡೆ ಮಾಡಿಬಿಡ್ತೀನಿ ಅನ್ಬಹುದು. ತಡೆಯೋರು ಬಹಳ ಆಗಿದ್ದಾರೆ. ಇಂಥ ಒಂದು ಸರ್ಕಾರದಲ್ಲಿ ಈ ಥರ ಮುಂದೆ ಹೆಜ್ಜೆ ಇಡಬೇಕು ಅನ್ನೋವಂಥ ಮುಖ್ಯಮಂತ್ರಿಗಳಾಗಿರ್ಬೋದು ಅಥವಾ ಸಂಬಂಧಪಟ್ಟ ಮಂತ್ರಿಗಳಾಗಿರ್ಬೋದು, ಮಾನವೀಯತೆ ಇರುವಂಥವ್ರು ಅವರಿಗೆ ಕಾಲನ್ನು ಹಿಡಿದು ಹಿಂದೆ ಜಗ್ಗಿ ನಿಲ್ಲಿಸೋವಂಥ ಒಂದು ಹುನ್ನಾರ ನಡೆದಿರೋದ್ರಿಂದ ನಮಗೆಲ್ಲ ಗೊತ್ತಾಗ್ತಾ ಇದೆ ಈಗ. ಯಾಕೆಂದರೆ ನಾವು ಇಷ್ಟು ದಿನ ಹಿಂದೆ ಅವ್ರು ಹೇಳಿದಾಗೆ ನಾವು ಅಕ್ಷರ ಲೋಕ ಕಂಡವರಲ್ಲ,
ಈ ಇಲ್ಲಿ ಏನು ನಡೀತಾ ಇದೆ ಏನೂ ಗೊತ್ತಿಲ್ಲ, ನಮ್ಮ ತಲೆ ಮೇಲೆ ಕಾಲಿಟ್ಟು ತುಳಿದ್ರು ಕೂಡ ನಾವು ಅವ್ರಿಗೆ ನಮಸ್ಕಾರ ಮಾಡ್ಕೊಂಡೇ ಇದ್ದವರು. ಆದ್ದರಿಂದ ಇವತ್ತು ಈ ಒಂದು ವರದಿನ ಬಿಡುಗಡೆ ಮಾಡಬೇಕು ಮತ್ತು ಯಾರು ಕೇಳ್ತಾ ಇದ್ದಾರೋ ಅವ್ರು ಮತ್ತೆ ಮತ್ತೆ ತಮ್ಮನ್ನು ತಾವು ಪರಿಶೀಲನೆ ಮಾಡ್ಕೋಬೇಕಾಗತ್ತೆ. ಅವ್ರಿಗೆ ಯಾರು ಹೆಚ್ಚು ಹೇಳೋದು, ಶಾಮನೂರು ಶಿವಶಂಕರಪ್ಪರಂಥ ಜನ ಈ ಜನಗಳಲ್ಲಿ ಎಷ್ಟು ಜನ ಇದ್ದಾರೆ? ಅವರಷ್ಟು ಕೋಟ್ಯಾಧೀಶರು ಮಿಲಿಯನ್ ಗಟ್ಟಲೆ ಇರೋ ಸಂಪಾದನೆ ಮಾಡೋವಂಥ ಜನ ಇಲ್ಲೆಷ್ಟಿದ್ದಾರೆ? ಇದು ಲೆಕ್ಕಾಚಾರ ಆಗಿ ಇದನ್ನೇ ದತ್ತಾಂಶ ಅಂತಿರೋದು ನಾವು. ಸರಿಯಾದ ರೀತಿಯಲ್ಲಿ ಒಂದು ಅಂಕಿ ಅಂಶನಾರ ಬೇಗನೆ ರೆಡಿ ಮಾಡಿ ಅದಕ್ಕೆ ಸರಿಯಾಗಿ ಕೊಡ್ರಿ, ಯಾರು ಬೇಡ ಅನ್ನಲ್ಲ. ಈಗ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಹಿಂದುಳಿದವರು, ನೀನು ನನ್ನನ್ನು ಮುಟ್ಟಬೇಡ ಅನ್ನೋವಂಥವ್ರು ಎಷ್ಟು ಜನ ಇದ್ದಾರೆ? ಮುಟ್ಟಿಸ್ಕೊಳ್ಳದೆ ಇರೋವಂಥ ಜನ ಎಷ್ಟು ಜನ ಇದ್ದಾರೆ? ಅವರಿಗೆ 500 ಅಂಥೇಳಿ ಕಾಲಿಗೆ ಬೀಳ್ತಾರೆ ಅವರಿಗೆ. ಅದನ್ನು ಬುಡುಗ ಜಂಗಮರ ಇದನ್ನು ತಗೊಂಡ್ರು ಒಂದು ಸಾರಿ. ಬುಡುಗ ಜಂಗಮರು ನಾವೇ ಅಂಥೇಳಿ ಅವ್ರು ಮೀಸಲಾತಿ ತಗೊಂಡ್ರು. ನೋಡಿದರೆ ಅವರು ಪಾಪ ಅವರು ಭಿಕ್ಷುಕರು. JH ಪಟೇಲ್ ಕಾಲದಲ್ಲಿ ಪಟೇಲ್ ಅವ್ರು ಹೇಳಿದರು, ನಿಮಗೆ ನಾಚಿಕೆ ಆಗಲ್ವೇನ್ರಯ್ಯ, ಅವ್ರ ಕಾಲಿಗೆ ಬೀಳೋ ಜನ, ನೀವು ಕಾಲಿಗೆ ಬೀಳಿಸ್ಕೊಳ್ಳೋ ಜನ, ನೀವು ಹೋಗಿ ಅವ್ರ ಮೀಸಲಾತಿಲಿ ಕೇಳಿದ್ದೀರಲ್ಲ ಅನ್ನೋ ಮಾತು ಆವಾಗಲೇ ಹೇಳಿದರು ಅವರು. ಆದ್ದರಿಂದ ಸರ್ಕಾರ ಇದನ್ನು ಈಗೇನು ಇವ್ರು ಹೇಳಿದ್ದಾರೆ ನಮ್ಮ ಶಂಕರ್ ಅವರು, ಅದರ ಪ್ರಕಾರ ಬೇಗನೆ ಮಾಡಬೇಕು. ಇಲ್ಲ ಅಂದರೆ ಕಾರಣ ಕೊಡಬೇಕು. ಮುಂದಿನ ಏನೋ ನಮ್ಮ ಹಣೆ ಬರ ಏನು ಬೇಕಾದ್ರೂ ನಾವು ಮಾಡಬೇಕಾಗ್ತದೆ. ಯಾಕೆಂದರೆ ನಮ್ಮ ಹಕ್ಕನ್ನು ನಾವು ಪಡ್ಕೋಬೇಕು ಅಂದರೆ ನಾವು ಹೋರಾಟ ಮಾಡಲೇಬೇಕಾಗತ್ತೆ. 18ನೇ ತಾರೀಕು ಅದರ ಇತ್ಯರ್ಥ 18ರೊಳಗೆ ಇತ್ಯರ್ಥ ಆಗಬೇಕದು. ಇವತ್ತು ಆಗಲೇ 12 ತಾರೀಕು, ಇನ್ನೊಂದು 4-5 ದಿನ ಇದೆ. ಅಷ್ಟರಲ್ಲಿ ಸರ್ಕಾರ ಏನಾರು ಒಂದು ಹೇಳಲೇಬೇಕಾಗ್ತದೆ. ನಮಸ್ಕಾರ. ಪಂಚಮಸಾಲಿ ಸಮುದಾಯದವರು ಪ್ರವರ್ಗ 2ಕ್ಕೆ ನಮಗೆ ಸೇರಿಸಬೇಕು ಅನ್ನುವಂಥ ಮಾತನ್ನೇನು ಆಡ್ತಾ ಇದ್ದಾರೆ, ಅದು ಶೋಭೆ ತರುವಂಥದ್ದಲ್ಲ. ಈ ಇಡೀ ಜಗತ್ತಿಗೆ ಗೊತ್ತಿದೆ, ಕೆಲವು ಮುಂದುವರೆದ ವರ್ಗಗಳು ಬಹಳಷ್ಟು ಹಿಂದಿನಿಂದನೇ ವಿದ್ಯಾಭ್ಯಾಸವನ್ನು ಕಂಡವರು, ಈ ಸಮಾಜದಲ್ಲಿ ಒಂದು ಸ್ಥಾನಮಾನ ಪಡೆದವರು, ಎಲ್ಲರ ಹತ್ರ ಕಾಲಿಗೆ ಬೀಳಿಸ್ಕೊಳ್ಳೋರು. ಇವತ್ತೇನಾದರೂ ಅಣ್ಣ ಅಪ್ಪ ನಮಗೆ ವೋಟ್ ಕೊಡ್ರಿ ಅಂತ ಯಾರಾದರೂ ದಲಿತರು, ಹಿಂದುಳಿದವರು, ಶೂದ್ರರು ಅವ್ರಿಗೆ ಕೈ ಮುಗಿತಾರೆ ಅಂದರೆ ಅದು ಸಂವಿಧಾನದ ಕೃಪೆ. ಅದರಿಂದ ಅವರು ಎಂಥವರಿಗೂ ಕೂಡ ಒಂದು 5 ವರ್ಷಕ್ಕೆ ಒಂದು ಸಾರಿ ಆದರೂ ಒಂದು ದಿವಸ ಕೈ ಜೋಡಿಸ್ತಾರೆ. ಬಾಕಿ ಟೈಮ್ನಲ್ಲಿ ಒಳಗಡೆ ಸೇರಿಸಲ್ಲ, ಮತ್ತು ಅವ್ರನ್ನ ಎಲ್ಲಿಡಬೇಕೋ ಅಲ್ಲಿಡ್ತಾರೆ. ಅಂಥ ಒಂದು ಸಂದರ್ಭದಲ್ಲಿ ಬಹಳ ಪ್ರಮುಖವಾಗಿ ಇರುವಂಥ ವರ್ಗಗಳು ಕೇಳೋದಕ್ಕೆ ಅವರು ವಿಚಾರ ಮಾಡಬೇಕು, ಸ್ವಲ್ಪ ಮಾನವೀಯತೆಯ ದೃಷ್ಟಿಯಿಂದ ನೋಡಬೇಕಾಗ್ತದೆ. ಅಂಥ ಜನಗಳು ಹೆಚ್ಚಾಗಿ ಇರೋದ್ರಿಂದಲೇ ಸರ್ಕಾರ ಇವತ್ತು ಇದನ್ನು ತಡೆ ಹಿಡಿತಾ ಇದೆ. ಈ ವರದಿನ ಯಾಕೆ ಬಿಡುಗಡೆ ಮಾಡೋದಿಲ್ಲ ಅಂದರೆ, ಒಬ್ಬರು ಸರ್ವಾಧಿಕಾರಿ ಇಲ್ಲ ಇಲ್ಲಿ. ಸರ್ವಾಧಿಕಾರಿ ಆಗಿದ್ದರೆ ನಾವು ಆಯಿತು ನಾನು ಬಿಡುಗಡೆ ಮಾಡಿಬಿಡ್ತೀನಿ ಅನ್ಬೋದು. ತಡೆಯೋರು ಬಹಳ ಆಗಿದ್ದಾರೆ. ಇಂಥ ಒಂದು ಸರ್ಕಾರದಲ್ಲಿ ಈ ಥರ ಮುಂದೆ ಹೆಜ್ಜೆ ಇಡಬೇಕು ಅನ್ನೋವಂಥ ಮುಖ್ಯಮಂತ್ರಿಗಳಾಗಿರ್ಬೋದು ಅಥವಾ ಸಂಬಂಧಪಟ್ಟ ಮಂತ್ರಿಗಳಾಗಿರ್ಬೋದು, ಮಾನವೀಯತೆ ಇರುವಂಥವ್ರು ಅವರಿಗೆ ಕಾಲನ್ನು ಹಿಡಿದು ಹಿಂದೆ ಜಗ್ಗಿ ನಿಲ್ಲಿಸೋವಂಥ ಒಂದು ಹುನ್ನಾರ ನಡೆದಿರೋದ್ರಿಂದ ನಮಗೆಲ್ಲ ಗೊತ್ತಾಗ್ತಾ ಇದೆ ಈಗ. ಯಾಕೆಂದರೆ ನಾವು ಇಷ್ಟು ದಿನ ಹಿಂದೆ ಅವ್ರು ಹೇಳಿದಾಗೆ ನಾವು ಅಕ್ಷರ ಲೋಕ ಕಂಡವರಲ್ಲ, ಇಲ್ಲಿ ಏನು ನಡೀತಾ ಇದೆ ಏನೂ ಗೊತ್ತಿಲ್ಲ, ನಮ್ಮ ತಲೆ ಮೇಲೆ ಕಾಲಿಟ್ಟು ತುಳಿದ್ರು ಕೂಡ ನಾವು ಅವ್ರಿಗೆ ನಮಸ್ಕಾರ ಮಾಡ್ಕೊಂಡೇ ಇದ್ದವರು. ಆದ್ದರಿಂದಲೇ ಇವತ್ತು ಈ ಒಂದು ವರದಿನ ಬಿಡುಗಡೆ ಮಾಡಬೇಕು ಮತ್ತು ಯಾರು ಕೇಳ್ತಾ ಇದ್ದಾರೋ ಅವ್ರು ಮತ್ತೆ ಮತ್ತೆ ತಮ್ಮನ್ನು ತಾವು ಪರಿಶೀಲನೆ ಮಾಡ್ಕೋಬೇಕಾಗತ್ತೆ. ಅವ್ರಿಗೆ ಯಾರು ಹೆಚ್ಚು ಹೇಳೋದು, ಶಾಮನೂರು ಶಿವಶಂಕರಪ್ಪರಂಥ ಜನ ಈ ಜನಗಳಲ್ಲಿ ಎಷ್ಟು ಜನ ಇದ್ದಾರೆ? ಅವರಷ್ಟು ಕೋಟ್ಯಾಧೀಶರು ಮಿಲಿಯನ್ ಗಟ್ಟಲೆ ಇರೋ ಸಂಪಾದನೆ ಮಾಡೋವಂಥ ಜನ ಇಲ್ಲೆಷ್ಟಿದ್ದಾರೆ? ಇದು ಲೆಕ್ಕಾಚಾರ ಆಗಿ ಇದನ್ನೇ ದತ್ತಾಂಶ ಅಂತಿರೋದು ನಾವು. ಸರಿಯಾದ ರೀತಿಯಲ್ಲಿ ಒಂದು ಅಂಕಿ ಅಂಶನಾರ ಬೇಗನೆ ರೆಡಿ ಮಾಡಿ ಅದಕ್ಕೆ ಸರಿಯಾಗಿ ಕೊಡ್ರಿ, ಯಾರು ಬೇಡ ಅನ್ನಲ್ಲ. ಈಗ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಹಿಂದುಳಿದವರು, ನೀನು ನನ್ನನ್ನು ಮುಟ್ಟಬೇಡ ಅನ್ನೋವಂಥವ್ರು ಎಷ್ಟು ಜನ ಇದ್ದಾರೆ? ಮುಟ್ಟಿಸ್ಕೊಳ್ಳದೆ ಇರೋವಂಥ ಜನ ಎಷ್ಟು ಜನ ಇದ್ದಾರೆ? ಅವರಿಗೆ 500 ಅಂಥೇಳಿ ಕಾಲಿಗೆ ಬೀಳ್ತಾರೆ ಅವರಿಗೆ. ಅದನ್ನು ಬುಡುಗ ಜಂಗಮರ ಇದನ್ನು ತಗೊಂಡ್ರು ಒಂದು ಸಾರಿ. ಬುಡುಗ ಜಂಗಮರು ನಾವೇ ಅಂಥೇಳಿ ಅವ್ರು ಮೀಸಲಾತಿ ತಗೊಂಡ್ರು. ನೋಡಿದರೆ ಅವರು ಪಾಪ ಅವರು ಭಿಕ್ಷುಕರು. JH ಪಟೇಲ್ ಕಾಲದಲ್ಲಿ ಪಟೇಲ್ ಅವ್ರು ಹೇಳಿದರು, ನಿಮಗೆ ನಾಚಿಕೆ ಆಗಲ್ವೇನ್ರಯ್ಯ, ಅವ್ರ ಕಾಲಿಗೆ ಬೀಳೋ ಜನ, ನೀವು ಕಾಲಿಗೆ ಬೀಳಿಸ್ಕೊಳ್ಳೋ ಜನ, ನೀವು ಹೋಗಿ ಅವ್ರ ಮೀಸಲಾತಿಲಿ ಕೇಳಿದ್ದೀರಲ್ಲ ಅನ್ನೋ ಮಾತು ಆವಾಗಲೇ ಹೇಳಿದರು ಅವರು. ಆದ್ದರಿಂದ ಸರ್ಕಾರ ಇದನ್ನು ಈಗೇನು ಇವ್ರು ಹೇಳಿದ್ದಾರೆ ನಮ್ಮ ಶಂಕರ್ ಅವರು, ಅದರ ಪ್ರಕಾರ ಬೇಗನೆ ಮಾಡಬೇಕು. ಇಲ್ಲ ಅಂದರೆ ಕಾರಣ ಕೊಡಬೇಕು. ಮುಂದಿನ ಏನೋ ನಮ್ಮ ಹಣೆ ಬರ ಏನು ಬೇಕಾದ್ರೂ ನಾವು ಮಾಡಬೇಕಾಗ್ತದೆ. ಯಾಕೆಂದರೆ ನಮ್ಮ ಹಕ್ಕನ್ನು ನಾವು ಪಡ್ಕೋಬೇಕು ಅಂದರೆ ನಾವು ಹೋರಾಟ ಮಾಡಲೇಬೇಕಾಗತ್ತೆ. 18ನೇ ತಾರೀಕು ಅದರ ಇತ್ಯರ್ಥ 18ರೊಳಗೆ ಇತ್ಯರ್ಥ ಆಗಬೇಕದು. ಇವತ್ತು ಆಗಲೇ 12 ತಾರೀಕು, ಇನ್ನೊಂದು 4-5 ದಿನ ಇದೆ. ಅಷ್ಟರಲ್ಲಿ ಸರ್ಕಾರ ಏನಾರು ಒಂದು ಹೇಳಲೇಬೇಕಾಗ್ತದೆ. ನಮಸ್ಕಾರ.